ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪನ್ನೀರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಪನ್ನೀರ್ ಒಂದು ಪೌಷ್ಟಿಕ ಆಹಾರ, ಹಾಲಿನ ಉತ್ಪನ್ನ. ಈ ಹಾಲಿನಿಂದ ಮಾಡ್ತಕ್ಕಂತಹ ಈ ಒಂದು ಪನ್ನೀರಲ್ಲಿ ಹಲವಾರು ಪೋಷಕಾಂಶಗಳಿರ್ತದೆ. ಪ್ರಮುಖವಾಗಿ ಪ್ರೋಟೀನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಜಿಂಕ್, ವೈಟಮಿನ್ ಎ, ವೈಟಮಿನ್ B12 ಈ ಎಲ್ಲ ಪೋಷಕಾಂಶಗಳು ಅಧಿಕವಾಗಿ ಇರ್ತದೆ. ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಮಗೆ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ. ಹಾಗಾದರೆ ಈ ಪನ್ನೀರನ್ನ ಯಾರು ತಿನ್ನಬಹುದು, ಯಾರು ಸೇವನೆ ಮಾಡಬಾರ್ದು, ಈ ಎಲ್ಲ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರೋಟೀನ್ ಅಧಿಕವಾಗಿ ಇರೋದ್ರಿಂದ ಪನ್ನೀರನ್ನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಪನ್ನೀರ್ ನಿಧಾನವಾಗಿ ಆಗ್ತದೆ. ಹೆಚ್ಚು ಸಮಯ ಇದು ತಗೊಳ್ಳೋದ್ರಿಂದ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದು ಒಂದು ಮನಸ್ಸು ಬರೋದಿಲ್ಲ, ಪದೇ ಪದೇ ಹೊಟ್ಟೆ ಹಸಿವಾಗೋದಿಲ್ಲ. ಆದ್ದರಿಂದ ತೂಕದ ನಿರ್ವಹಣೆ, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆಗಳ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತಾರೆ. ಸ್ನಾಯುಗಳು ಅಂತಂದರೆ ಮಾಂಸಖಂಡಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಈ ಎಲ್ಲ ಒಂದು ಪೋಷಕಾಂಶಗಳು ಅಧಿಕವಾಗಿ ಇರೋದ್ರಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸ್ತದೆ. ವೈಟಮಿನ್ B12 ಅಧಿಕವಾಗಿರೋದ್ರಿಂದ ನರಮಂಡಲ, ಪ್ರಮುಖವಾಗಿ ನರ್ವ್ಸ್ ಹೆಲ್ತ್ನ ಇದು ಮೇಂಟೈನ್ ಮಾಡ್ತದೆ. ನಮ್ಮ ನರಗಳ ಒಂದು ಶಕ್ತಿಗೆ, ಒಂದು ಹೆಲ್ತ್ಗೆ ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಆಹಾರದಲ್ಲಿ, ತಿಂಡಿ ತಿನಿಸುಗಳಲ್ಲಿ ಪನ್ನೀರನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಒಂದು ಸಮಸ್ಥಿತಿಯಲ್ಲಿರ್ತದೆ. ಹಾಗಾದರೆ ಯಾರು ಈ ಪನ್ನೀರನ್ನ ಸೇವನೆ ಮಾಡಬಾರ್ದು ಅಥವಾ ಒಂದು ಜಾಗರೂಕರಾಗಿ ಸೇವನೆ ಮಾಡಬೇಕು ಅಂತಂದರೆ, ಪದೇ ಪದೇ ಯಾವಾಗಲೂ ಶೀತ, ನೆಗಡಿ, ಕೆಮ್ಮು ಸಮಸ್ಯೆಯಿಂದ ಬಳಲ್ತಾ ಇರೋರು ಇದನ್ನು ಒಂದು ನಿಯಮಿತವಾಗಿ ಅಥವಾ ಒಂದು ಜಾಗರೂಕರಾಗಿ ಸೇವನೆ ಮಾಡಬೇಕಾಗ್ತದೆ. ಚಳಿಗಾಲದಲ್ಲಿ ಇದು ಒಂದು ಜಾಗರೂಕತೆಯಿಂದ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಅತಿಯಾಗಿ ಅಜೀರ್ಣ ಸಮಸ್ಯೆ ಇದ್ದವರು, ಯಾವುದೇ ಆಹಾರ ತಿಂದರೂ ಅವರಿಗೆ ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ, ಹೊಟ್ಟೆ ಉಬ್ಬರ ಇರ್ತದೆ, ಮಲಬದ್ಧತೆ ಇರ್ತದೆ, ಗ್ಯಾಸ್ ಸರಿಯಾಗಿ ಪಾಸ್ ಆಗ್ತಾ ಇರೋಲ್ಲ. ಇಂಥ ಒಂದು ಸಂದರ್ಭದಲ್ಲಿ, ಅಜೀರ್ಣ ಸಮಸ್ಯೆ ಹೆಚ್ಚಿದ್ದ ಸಂದರ್ಭದಲ್ಲಿ ಪನ್ನೀರನ್ನು ಒಂದು ಸೇವನೆ ಮಾಡೋದು ನಿಲ್ಲಿಸಬೇಕಾಗ್ತದೆ. ಯಾಕೆಂದರೆ ಇದು ಹೆಚ್ಚೆಚ್ಚು ಸೇವನೆ, ನಮಗೆ ಪ್ರೋಟೀನ್ ಬೇಕು, ಕ್ಯಾಲ್ಶಿಯಂ, ವಿಟಮಿನ್ ಎಲ್ಲದು ಬೇಕು ನಮಗೆ ಅಂತ ನೀವು ಹೆಚ್ಚು ಸೇವನೆ ಮಾಡಿದ್ರೆ ಇದರಿಂದ ಗ್ಯಾಸ್ ಆಗುವ ಸಾಧ್ಯತೆ ಇರ್ತದೆ, ಮಲಬದ್ಧತೆ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಈ ಒಂದು ಪನ್ನೀರಿನಲ್ಲಿ ಹಲವಾರು ಪೋಷಕಾಂಶಗಳು, ಪೌಷ್ಟಿಕಾಂಶಗಳು ಅಧಿಕವಾಗಿದೆ. ಇದನ್ನು ಒಂದು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದರ ಜೊತೆಗೆ ಪನ್ನೀರು ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳನ್ನ ಒಂದು ಬ್ಯಾಲೆನ್ಸ್ ಮಾಡ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡಿ ನಮ್ಮ ಹಾರ್ಮೋನ್ನ ಒಂದು ಸಮತೋಲನದಲ್ಲಿ ಇಡ್ತದೆ. ಸಾಮಾನ್ಯವಾಗಿ ಬೆಳಗಿನ ಉಪಹಾರದಲ್ಲಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಉಪಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಆಹಾರ ಜೀರ್ಣ ಆಗ್ತದೆ, ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗೆ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡಬೇಕು ಅಂತ ಅನಿಸೋದಿಲ್ಲ, ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ಒಂದು ಚೈತನ್ಯ ಇರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಲವಾರು ಪೋಷಕಾಂಶಗಳಿರ್ತಕ್ಕಂತಹ ಈ ಪನ್ನೀರನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.